ಅದ್ದೂರಿಯಾಗಿ ನೆರವೇರಿದ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ. ಗ್ರಾಮದೆಲ್ಲೆಡೆ ಮೂಡಿದ ಹಬ್ಬದ ವಾತಾವರಣ. ದೈವಿ ಕಾರ್ಯದಲ್ಲಿ ಸಹಸ್ರಾರು ಭಕ್ತರು ಭಾಗಿ. ಚಿನ್ನದ ಬೆಲೆ ಗಗನಕ್ಕೇರಿದ್ದಂತೆ ಕಳವು ಪ್ರಕರಣಗಳು ಹೆಚ್ಚಳ. ಚಿನ್ನದ ಓಲೆಗಾಗಿ ವೃದ್ಧೆಯ ಬರ್ಬರ ಕೊಲೆ. ಕಿರಾತಕರಿಗಾಗಿ ಪೊಲೀಸರ ತಲಾಶ್. ಮಾಜಿ ಸಚಿವ ಜಮೀರ್ ಬೆನ್ನಿಗೆ ನಿಂತ ಮುಸ್ಲಿಂ ಸಮುದಾಯ. ಡಿಸಿಎಂ ಸ್ಥಾನಕ್ಕಾಗಿ ಪಟ್ಟು. ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ ಹಳೆಯ ವಿದ್ಯಾರ್ಥಿಗಳ ತಂಡ. 2 ಸುಸಜ್ಜಿತ ಕೊಠಡಿಗಳ ನಿರ್ಮಾಣ. ವಿದ್ಯಾರ್ಥಿಗಳ ಕಾರ್ಯಕ್ಕೆ ಶಿಕ್ಷಕರ ಮೆಚ್ಚುಗೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ ಭಕ್ತಿ ಭಾವದಿಂದ ನೆರವೇರಿತು. 2 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. प्रसाद सिद्धिरस्तु समस्त सन्मंगलानि भवन्तु भ्रुवन्तु. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ದೇವಾಲಯದ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಣಜೇನಹಳ್ಳಿಯ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಶಿಲ್ಪಿಗಳಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ವೇದಘೋಷ, ಮಂತ್ರೋಚ್ಚಾರಣೆ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮೆರುಗು ಸಿಕ್ಕಿತು. 2 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೈಲಪ್ಪನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದ ಅಂಗವಾಗಿ 2 ದಿನಗಳಿಂದ ವಿಶೇಷ ಪೂಜೆ, ಹೋಮ, ಧಾರ್ಮಿಕ ಉಪನ್ಯಾಸ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಎಲ್ಲೆಡೆ ಭಕ್ತಿ ಭಾವ ಮನೆ ಮಾಡಿತ್ತು. ದೇವಾಲಯದ ನಿರ್ಮಾಣಕ್ಕಾಗಿ ಸಂಸದ ಸುಧಾಕರ್ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯ ಶಿವಕುಮಾರ್ ಅವರ ಕೊಡುಗೆ ಅಪಾರವಾಗಿದ್ದು, ದೇವರು ಅವರಿಗೆ ಮತ್ತಷ್ಟು ಜನರ ಸೇವೆ ಮಾಡಲು ಶಕ್ತಿ ಕೊಡಲಿ ಎಂದು ಸುಬ್ರಹ್ಮಣ್ಯ ಸ್ವಾಮಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಈ ದಿವಸ ಶ್ರೀ ಆದಿಶಕ್ತಿ, ಆದಿ ಪರಮಜ್ಯೋತಿ, ಆದಿ ಪರಾಸ್ಪರ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಗಂಗಾದೇವಿಯ ಶಿಲಾಮೂರ್ತಿ ಗೋಪುರ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮ ಭಾರಿ ವಿಶೇಷವಾಗಿ ಅದ್ಭುತವಾಗಿ ನಡೆದಿದೆ. ಪುರಾತನ ಕಾಲದಿಂದನೂ ಈ ತಾಯಿ ನೆಲೆಗೊಂಡಿದ್ದು ಸುಮಾರು ವರ್ಷಗಳಿಂದನೂ ಅಮ್ಮನವರು ದೇವಸ್ಥಾನ ಇತ್ತು. ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಏನು ಮುಖಂಡರೆಲ್ಲ ಮುಂದುವರೆದು ಮುನಿಯಪ್ಪಣ್ಣವರಾಗ್ಬೋದು, ಮಂಜಣ್ಣವರಾಗ್ಬೋದು, ಇನ್ನು ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ದೊಡ್ಡವರು ಚಿಕ್ಕವರು ಎಲ್ಲರೂ ಭಾರಿ ಶ್ರಮೆ ಬಿದ್ದು ಅಮ್ಮನ್ನು ಈ ಗಂಗಾದೇವಿಯ ಟ್ರಸ್ಟ್ನ ಮುಖಂಡರುಗಳೆಲ್ಲ ಸೇರಿ ಭಾರಿ ಶ್ರದ್ಧೆಯಿಂದ ಈ ತಾಯಿ ದೇವಸ್ಥಾನ ನಿರ್ಮಾಣ ಆಗಬೇಕಂತ ಭಾರಿ ವಿಶೇಷವಾಗಿ ಶ್ರಮೆಪಟ್ಟು ಇವತ್ತು ಭಕ್ತಿಪೂರ್ವಕವಾಗಿ ನಿನ್ನೆಯಿಂದಲೂ ವಿಶೇಷವಾಗಿ ನಿನ್ನೆ ಜಗನ್ಮಾತೆಯಾದ ಗಂಗಾದೇವಿಯ ಗಂಗೆ ಪೂಜೆ, ಪುಣ್ಯಾಹ, ಗಣಪತಿ ಪೂಜೆ, ಹೋಮ ಹವನಾದಿಗಳು, ಇವತ್ತು ಬೆಳಗ್ಗೆ ಶಿಲಾಮೂರ್ತಿ ಪ್ರತಿಷ್ಠಾಪನೆ, ಕಳಶ ಸ್ಥಾಪನೆ, ದೃಷ್ಟಿ ಪೂಜೆ ಭಾರಿ ವಿಶೇಷವಾಗಿ ನಡೆದಿದೆ. ಆ ಜಗನ್ಮಾತೆ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಈ ದೇವಸ್ಥಾನ ಕಟ್ಟುವಾಗ ಈ ಭಾಗದ ಮುಖಂಡರು ಲತಾ ಶಿವಕುಮಾರಣ್ಣನವರು ಈ ಕ್ಷೇತ್ರಕ್ಕೆ, ಈ ದೇವಸ್ಥಾನಕ್ಕೆ ಶಿಖರ, ಗೋಪುರ, ಕಳಶ ಪ್ರತಿಯೊಂದು ನಾನು ಮಾಡಿಸ್ಕೊಡ್ತೀನಿ ಅಂತ ಏನು ಮಾತು ಕೊಟ್ಟರು ಅದೇ ಥರ ಮಾತನ್ನು ನಡ್ಕೊಂಡಿದ್ದಾರೆ. ಸುಮಾರು ಒಂದು 15 ಲಕ್ಷ ದುಡ್ಡಿನ ವೆಚ್ಚದಲ್ಲಿ ಈ ಗ್ರಾಮಕ್ಕೆ ಶಾಶ್ವತವಾದ ಒಂದು ಗೋಪುರ ಕಳಶ ಅವರ ಭಕ್ತಿಪೂರ್ವಕವಾಗಿ ಮಾಡಿಸ್ಕೊಟ್ಟಿದ್ದಾರೆ. ಜನಸೇವೆಯಲ್ಲಿ ಅವರು ಭಾರಿ ಮುಂದಾಗಿರ್ತಾರೆ. ಅವ್ರಿಗೂ ಆ ಜಗನ್ಮಾತೆ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ, ಇನ್ನಷ್ಟು ಶಕ್ತಿ ಕೊಡಲಿ, ಕಾಪಾಡಲಿ ಅವ್ರನ್ನ, ಅವ್ರ ಕುಟುಂಬನ. ಇನ್ನು ಜನಸೇವೆ ಮಾಡೋಕ್ಕೆ ಕುಮಾರಣ್ಣವ್ರಿಗೂ ಶಕ್ತಿ ಕೊಡಲಿ, ಅಮ್ಮನವ್ರು ಕಾಪಾಡಲಿ. ಮತ್ತು ಏನು ಈ ವಿಶೇಷವಾಗಿ ಇಡೀ ನಮ್ಮ ರಾಜ್ಯದಲ್ಲೇ ಯಾರೂ ಮಾಡಿಲ್ಲ ಅಂಥ ಸೇವೆ ಈ ಭಾಗದ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಅನ್ನೋನು ಮಾಡಿದ್ದಾರೆ. ಇಲ್ಲಿ 106 ವರ್ಷದಿಂದ ದೇವಸ್ಥಾನಗಳು ಏನು ಚಿಕ್ಕದಾಗಿರೋ ದೇವಸ್ಥಾನಗಳಾಗ್ಬೋದು, ಗ್ರಾಮಗಳಲ್ಲಿ ಸರಿಯಾಗಿ ಅಭಿವೃದ್ಧಿ
ಇಲ್ಲಿರತಕ್ಕಂಥ ದೇವಸ್ಥಾನಗಳಿಗೆ ಸ್ವಂತ ವೆಚ್ಚದಲ್ಲಿ ನಮ್ಮ ಸುಧಾಕರಣ್ಣವರು ಪ್ರತಿಯೊಂದು ಗ್ರಾಮದಲ್ಲೂ ಇವತ್ತು ಭಕ್ತಿ ಭಾವ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಇದೆ. ದೇವರು ನಮ್ಮ ಹಳೆಯ ಸಂಪ್ರದಾಯಗಳು ಏನಿದೆ ಹೆಚ್ಚಾಗ್ತಾ ಇದ್ದಾವೆ. ಯಾಕೆಂದರೆ ಅವರು ಸ್ವಂತ ವೆಚ್ಚದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿನೂ ದೇವಸ್ಥಾನಗಳು ಕಟ್ಟೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಎಲ್ಲಿ ಹಳೆಯ ದೇವಸ್ಥಾನಗಳೆಲ್ಲ ಭಾರಿ ಚೆನ್ನಾಗಿ ಅದ್ಭುತವಾಗಿ ಚೆನ್ನಾಗಿ ಕಟ್ಟಿ ಇವತ್ತು ಒಳ್ಳೊಳ್ಳೆ ಪ್ರತಿಷ್ಠಾಪನೆಗಳು, ಪೂಜೆ ಪುರಸ್ಕಾರಗಳು, ಜಾತ್ರೆಗಳೆಲ್ಲ ನಡೀತಾ ಇದ್ದಾವೆ. ಅವರಿಗೆ ಆ ಜಗನ್ಮಾತೆಯಾದ ಶ್ರೀ ಗಂಗಮ್ಮ ದೇವಿ ಆಶೀರ್ವಾದ, ದೇವತೆಗಳ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ಇನ್ನಷ್ಟು ಅವರು ಜನಸೇವೆ ಮಾಡೋಕ್ಕೆ ಆ ಜಗನ್ಮಾತೆ ಗಂಗಮ್ಮನು ಇನ್ನಷ್ಟು ಶಕ್ತಿ ಕೊಡಲಿ, ಅವರಿಗೆ ಒಳ್ಳೆಯದಾಗಲಿ. ಇನ್ನು ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಾಲಯ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದು ಊರಿನ ಗ್ರಾಮಸ್ಥರೆಲ್ಲ ಸೇರಿ ದೇವಾಲಯದ ನಿರ್ಮಾಣಕ್ಕೆ ವರ್ಷದ ಹಿಂದೆ ಗುದ್ದಲಿ ಪೂಜೆ ಮಾಡಲಾಗಿತ್ತು. ದೇವಾಲಯ ನಿರ್ಮಾಣ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಯಶಸ್ವಿಗೆ ಸಹಕಾರ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ತಾಲೂಕು ಪಂಚಾಯಿತಿ ಸದಸ್ಯ ಶಿವಕುಮಾರ್, ಗ್ರೈನೇಟ್ ಉದ್ಯಮಿ ವೆಂಕಟರೆಡ್ಡಿ ಬಾಬು, ವಕೀಲ ಗೋವಿಂದ ರೆಡ್ಡಿ ಸೇರಿದಂತೆ ಅನೇಕ ದಾನಿಗಳು ಮತ್ತು ಗ್ರಾಮಸ್ಥರಿಗೆ ದೇವಾಲಯ ಸಮಿತಿ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ದೇವಾಲಯದ ಆಡಳಿತ ಮಂಡಳಿ ಧನ್ಯವಾದ ಅರ್ಪಿಸಿತು. ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ದೇವಾಲಯ ಕೆಲಸಗಳು ಆಗಬೇಕು ಅಂದರೆ ಮೊಟ್ಟ ಮೊದಲಿಗೆ ನಮ್ಮ ಕಂಜನಹಳ್ಳಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಅವರು ಎಲ್ಲ ಕಡೆ ಓಡಾಡಿ ಎಲ್ಲ ದೇವಸ್ಥಾನಗಳಿಗೆ ಏನೇ ಆಗಿರಲಿ ಏನು ಮಾಡಬೇಕು ಅನ್ನೋದನ್ನು ಜೀವ ತುಂಬೋದಾಗ್ಬೋದು, ಜೀವ ಕಳೆ ಕೊಡ್ಬೋದಾಗ್ಬೋದು. ದೇವಸ್ಥಾನಗಳಿಗೆ ಇವತ್ತು ಪುನರ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ಅವರು ತುಂಬ ಸಹಾಯ ಪಡ್ತಾಯಿದ್ದಾರೆ ನೋಡಿ. ಈಗ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಒಂದು ಮಾತು ಕೊಟ್ಟಿರ್ತಾರೆ, ಏನಂತ, ಈಗಪ್ಪ ನಾನು ಮಾಡಿಕೊಡ್ತೀನಿ ಅಂದಾಗ ಅವರು ಯಾವುದೇ ದುಡ್ಡು ಏನು ಈಸ್ಕೊಳ್ದೇ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ತುಂಬ ಜನಗಳಿಗೆ ದೇವ್ರು ಕೂಡ ಮಾಡಿಕೊಟ್ಟಿದ್ದಾರೆ. ಹಂಗೆ ದೇವರು ಈ ಮೆರವಣಿಗೆ ದೇವ್ರು ಮಾಡ್ತಾರೆ, ಮೆರವಣಿಗೆ ದೇವ್ರು ಮಾಡಿಕೊಟ್ಟಿದ್ದಾರೆ. ಪ್ರತಿಷ್ಠಾಪನೆ ವಿಗ್ರಹ ಮಾಡಿದ್ದಾರೆ, ಅದು ಕೂಡ ಮಾಡಿಕೊಟ್ಟಿದ್ದಾರೆ. ನನಗೆ ಗೊತ್ತಿದ್ದಂಗೆ ತುಂಬ ದೇವರುಗಳಿಗೆ ಫ್ರೀಯಾಗಿ ಹಳ್ಳಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಆ ದೇವರು ಮಹಾತಾಯಿ ನಮ್ಮ ಸ್ವಾಮಿಗಳಿಗೆ ಸದಾ ಶಕ್ತಿ ಕೊಟ್ಟು ಈ ಥರ ನಮ್ಮನ್ನೆಲ್ಲ ಜನಗಳನ್ನೆಲ್ಲ ಕಾಪಾಡಲಿ. ಅವ್ರು ನಮ್ಮ ಕಂಜನಹಳ್ಳಿ ಕಾಳಿಕಮ್ಮ ದೇವಸ್ಥಾನದಲ್ಲಿ ಹೋದರೆ ಉಚಿತವಾಗಿ ಎಲ್ಲರಿಗೂ ಏನನ್ನ ಕಷ್ಟ ಕಾರ್ಯಗಳಿದ್ರೆ ಅಮ್ಮ ಮಹಾತಾಯಿ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ. ಮತ್ತು ಅಲ್ಲಿ ಬಂದಂಥ ಜನಗಳಿಗೆ ಎಲ್ಲರಿಗೂ ಊಟದ ಅನ್ನದಾನ ಚೌಟ್ರಿ ಒಂದು ಮಾಡ್ತಾಯಿದ್ದಾರೆ. ಇವತ್ತು ಜನಗಳಿಗೋಸ್ಕರನೇ, ಎಲ್ಲ ಬರೋಂಥ ಭಕ್ತಾದಿಗಳಿಗೋಸ್ಕರನೇ ನಮ್ಮ ಸ್ವಾಮಿಗಳಿಗೆ ತುಂಬ ಶಕ್ತಿ ಕೊಡಲಿ, ಶಕ್ತಿ ಕೊಟ್ಟು ನಮ್ಮಂಥ ಜನಗಳನ್ನೆಲ್ಲ ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ಸಮಯದಲ್ಲಿ ಶಕ್ತಿ ಇದೆ, ತುಂಬ ಶಕ್ತಿ ದೇವತೆ ಅಮ್ಮ. ಆ ಶಕ್ತಿ ದೇವತೆಯಿಂದನೇ ನಾವು ಇವತ್ತು ಏನು ನಾವೊಂದು ಮಾತು ಅಂದ್ಕೊಂಡು ಮುಂದೆ ಹೋದರೆ ಅದರಲ್ಲಿ ಹಿನ್ನಡೆ ಇಲ್ಲ, ಮುನ್ನಡೆನೇ. ಹಂಗಾಗಿ ಆ ತಾಯಿ ಮಹಾತಾಯಿ ಒಳ್ಳೆ ಕೆಲಸ ಮಾಡಿಸ್ಕೊಂಡಿದ್ದಾಳೆ. ಮತ್ತು ಗಂಗಮ್ಮ ಟ್ರಸ್ಟ್ನವರು ಎಲ್ಲ ಮುಖಂಡರು ತುಂಬ ಕಷ್ಟ ಬಿದ್ದಿದ್ದಾರೆ. ಆ ಕಷ್ಟದಿಂದನೇ ಇವತ್ತು ಇಲ್ಲಿ ನಿಲ್ಲಬೇಕಾದ್ರೆ ಕಾರಣ ಅವ್ರ ಕಷ್ಟನೇ. ಮತ್ತು ನಮ್ಮ ಸುಧಾಕರಣ್ಣವರು ಪ್ರತಿಯೊಂದು ಹಳ್ಳಿಗೂ ಕೂಡ ಧನ ಪ್ರೋತ್ಸಾಹ ಮಾಡಿದ್ದಾರೆ. ಅವ್ರದ್ದು ಮೂಲ ಸ್ತಂಭ. ಯಾಕಂದರೆ ಅವ್ರು ಕೊಟ್ಟಿದ್ದೇ ಅವ್ರು ಸ್ಟಾರ್ಟ್ ಮಾಡಬೇಕಾದ್ರೆ, ಅವ್ರು ಕೊಡಬೇಕಾದ್ರೆ ಸ್ಟಾರ್ಟ್ ಆಯಿತು ಅಂತ ಲೆಕ್ಕ. ಅವ್ರು ಕೊಟ್ಟಿದ್ದು ದುಡ್ಡು ತೊಗೊಂಡು ಹಂಗೆ ಎಲ್ಲ ಕಡೆನೂ ಪ್ರತಿ ಹಳ್ಳಿಲೂ ನಮ್ಮ ತಾಲೂಕಲ್ಲಿ ಎಷ್ಟು ಹಳ್ಳಿದು ಅಷ್ಟು ಹಳ್ಳಿಗೂ ಹೋಗಿದೆ. ಅವ್ರು ಧನದಾನ ಮಾಡಿದ್ದಾರೆ. ಅವರಿಂದನೇ ಇವತ್ತು ಈ ದೇವಸ್ಥಾನ ಒಂದು ಸ್ಟಾರ್ಟ್ ಆಗಬೇಕಾದ್ರೆ ಮೂಲ ಕಾರಣ. ಗ್ರಾಮದಲ್ಲಿ ಇವತ್ತು ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಗಂಗಮ್ಮ ದೇವಿಯ ದೇವಾಲಯವನ್ನು ನೂತನವಾಗಿ ನಿರ್ಮಿಸೋದಕ್ಕೆ ನಾವು ಮೊದಲು ಈ ಹಿಂದೆ ಕುಮಾರಣ್ಣವರು ನೀಡಿದಂಥ ವಾಕ್ಯದಂತೆ ಗೋಪುರ ಕೊಟ್ಟು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರ ಸಹಾಯದಿಂದ ನಾವು ಕಟ್ಟಡ ನಿರ್ಮಿಸ್ಕೊಂಡ್ವಿ. ಮತ್ತು ಗ್ರಾಮಸ್ಥರೆಲ್ಲರೂ ನಮಗೆ ಒಳ್ಳೆಯ ಅನುಕೂಲ ಮತ್ತು ಸಹಾಯ ಮಾಡೋದ್ರಿಂದ ಈ ಗ್ರಾಮ ಆಯಿತು. ಈ ಗ್ರಾಮ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ನಮ್ಮ ಪಕ್ಕದ ಊರಿನವರಾದ ಕಂಜನಹಳ್ಳಿ ಸ್ವಾಮಿಗಳು ಸುಬ್ರಹ್ಮಣ್ಯ ಸ್ವಾಮಿಗಳನ್ನ ಕೇಳಿದಾಗ ಅವರು ನಿಮಗೆ ಒಳ್ಳೆಯದಾಗುತ್ತೆ, ದೇವ್ರು ನೀವು ಮಾಡಿಸ್ಕೊಂಡು ಒಳ್ಳೆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಮ್ಮ ಸಹಕಾರವೂ ಇರುತ್ತೆ, ನಾವು ಅದಕ್ಕೆ ಬೇಕಾದಂಥ ಅನುಕೂಲನ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಂಗಾಗಿ ಅವ್ರು ಹೇಳಿದ ಮಾತು ಪ್ರಕಾರ ಇವತ್ತು ಒಳ್ಳೆಯ ದೇವಾಲಯ ನಿರ್ಮಾಣ ಮಾಡಿಗಿದೆ. ಒಳ್ಳೆಯ ದೇವರು ಸಹ ನಮಗೆ ಅನುಕೂಲ ಮಾಡಿ ಕಟ್ಟಡವಾಗ ಚೆನ್ನಾಗಿ ಬಂದು ಎಲ್ಲರ ಸಹಕಾರದಿಂದ ಈ ದೇವಾಲಯವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿಕೊಂಡು ನಮ್ಮೂರಲ್ಲಿ ಗಂಗಮ್ಮ ದೇವಿ ಇದೆ ಅನ್ನೋದಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿದ್ದೀವಿ. ಆ ಅಮ್ಮನ ಆಶೀರ್ವಾದ ನಮ್ಮೂರ ಮೇಲೆ ಹಾಗೂ ಹಿರಿಯರ ಮೇಲೆ ನಮ್ಮ ಸಹಾಯ ಮಾಡಿದಂಥ ಎಲ್ಲರ ಭಕ್ತಾದಿಗಳ ಮೇಲೂ ಇರಲಿ ಅಂತ ಎಲ್ಲರೂ ಕಾಪಾಡಿಕೊಂಡು ಅವ್ರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅವರು ಅದು ಅಭಿವೃದ್ಧಿಯಾಗಿ ಹೊಂದಲಿ ಅಂತ ನಾನು ಈ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಈ ಟ್ರಸ್ಟಿನ ಪರವಾಗಿ ನಾನು
ಕೇಳ್ಕೊತೀನಿ. ಇಷ್ಟು ಹೇಳಿ ಈ ಮಾತನ್ನು ಮುಗಿಸ್ತೀನಿ. ಒಟ್ಟಾರೆ ಶ್ರೀ ಗಂಗಮ್ಮ ದೇವಿಯ ನೂತನ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವು ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. 2 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಆಧ್ಯಾತ್ಮಿಕ ವಾತಾವರಣ ಮೂಡಿಸಿದ್ದು, ನೂರಾರು ಭಕ್ತರು ದೇವಿಯ ಆಶೀರ್ವಾದ ಪಡೆದು ಪುನೀತರಾದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿನ್ನದ ರೇಟ್ ದುಬಾರಿಯಾಗಿದ್ದೇ ತಡ ಕಳ್ಳ ಕಾಕರ ಕಣ್ಣು ಬಂಗಾರದ ಮೇಲೆ ಬಿದ್ದಿದೆ. ಜ್ಯುವೆಲರಿ ಶಾಪ್ಗಳ ಮೇಲೆ ದಾಳಿ, ಸರಗಳ್ಳರ ಕಾಟ, ಬಂಗಾರದ ಅಂಗಡಿಗಳಲ್ಲಿ ಮಾಲೀಕರನ್ನೇ ಯಾಮಾರಿಸಿ ಕಳ್ಳತನ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಲೇ ಇವೆ. ಇದರ ಬೆನ್ನಲ್ಲೇ ಬಂಗಾರದ ಓಲೆಗಳಿಗಾಗಿ ಅಜ್ಜಿಯ ಕಿವಿಗಳನ್ನು ಕಟ್ ಮಾಡಿ ಕೊಲೆ ಮಾಡಿರುವ ಭಯಾನಕ ಘಟನೆ ನಡೆದಿದೆ. ಹೌದು, ಬಂಗಾರದ ಕಿವಿ ಓಲೆಗಳಿಗಾಗಿ ಅಜ್ಜಿಯನ್ನೇ ಕೊಲೆ ಮಾಡಿರುವ ಭೀಕರ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ 80 ವರ್ಷದ ಸುಬ್ಬಮ್ಮ ಕೊಲೆಯಾಗಿರೋ ಅಜ್ಜಿ. ಅಂದಹಾಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿರೋ ಕಳ್ಳರು ಅಜ್ಜಿಯ ತಲೆಗೆ ಬಲವಾಗಿ ಹೊಡೆದು ನಂತರ ಆಕೆಯ 2 ಕಿವಿಗಳನ್ನ ಕಟ್ ಮಾಡಿ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆಗಳನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಬೆಳಗ್ಗೆ ನಮ್ಮಮ್ಮ, ಅಜ್ಜಿ, ನಾನು 3 ಇದ್ದರು. ಆಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ಇಟ್ಕೊಂಡು 8 ಗಂಟೆ ಆ ಟೈಮಲ್ಲಿ ಕೆಲಸಕ್ಕೆ ಹೋಯ್ತು. ನಾನು ಸ್ನಾನ ಮಾಡ್ಕೊಂಡು ನಮ್ಮ ಅಜ್ಜಿ ಟಿಫನ್ ಮಾಡಿ ಮನೆಗೆ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಈ ಥರ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದಾಗ ಸರಿ ಅಂದ್ಬಿಟ್ಟು ಔಟ್ಸೈಡ್ ಹೋದೆ. ಮತ್ತು ಮನೇಲಿ ಯಾರು ಇದ್ದಿಲ್ಲ ಸರ್, ಮನೆ ಪಕ್ಕದವ್ರು ಯಾರು ಇದ್ದಿಲ್ಲ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು 3-3:15 ಟೈಮಲ್ಲಿ ಫೋನ್ ಬಂತು ಸರ್. ನಾನು ಔಟ್ಸೈಡ್ ಇದ್ದೆ, ಗೌರಿಬಿದನೂರಲ್ಲಿ. ಮನೆ ಪಕ್ಕದವ್ರು ಇಲ್ಲಿ ನಿಮ್ಮ ಅಜ್ಜಿಗೆ ಈ ಥರ ಏನು ಆಗ್ಬಿಟ್ಟಿದೆ, ಬೇಗಪ್ಪ ಅಂತ ಗಾಬರಿನಲ್ಲಿ ಫೋನ್ ಮಾಡಿದೆ. ಸಡನ್ನಾಗಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ದಾಗ ನೋಡಿದಾಗ ಆಂಬುಲೆನ್ಸ್ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಆ ಕಾರಲ್ಲಿ ಒಂದು ಆಗುತ್ತೆ ಕರ್ಕೊಂಡು ಹೋಗಿದ್ದೆ. ಆ ಟೈಮಲ್ಲಿ ಆಂಬುಲೆನ್ಸ್ ಬಂತು ಅಂತ ಆಂಬುಲೆನ್ಸಲ್ಲಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ನೋಡಿದ್ರು. ಸ್ವಲ್ಪ ಸೀರಿಯಸ್ ಕೇಸು ಇಲ್ಲ ಆಗಲ್ಲ, ಬೆಂಗಳೂರು ಕರ್ಕೊಂಡು ಹೋಗಬೇಕು. ಬೆಂಗಳೂರು ಕರ್ಕೊಂಡು ಹೋಗೋ ಟೈಮಲ್ಲಿ ಬ್ಲಡ್ ವಾಮಿಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಯಲಹಂಕ ಟೈಮಲ್ಲಿ KK ಹಾಸ್ಪಿಟಲ್ ಅಂತ ಹೋಗಿದ್ದೀನಿ. ಎಮರ್ಜೆನ್ಸಿ ಅಂದ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೋಗಿದ್ದೆ ಒಂದು 5 ಮಿನಿಟ್ಸ್ಗೆಲ್ಲ ಅದೇ 3:45 ಬಂದು ಸರ್ ಆಮೇಲೆ ಮಗಳು ಸ್ಕೂಲಿಂದ ಹೋಗಿ ಆಮೇಲೆ ಬಂದು ಕಿರ್ಚ್ಕೊಂಡಾಗ ನಾವು ಹೋಗಿ ನೋಡಿದ್ದೆ ಒಂದು 5 ನಿಮಿಷ ಆದಮೇಲೆ. ಏನಾಗಿತ್ತಕ್ಕ, ಯಾವ್ದಾರು ಗೊತ್ತಾಯ್ತು ನಿಮಗೆ ಅಂತ? ಅದೇ ಹೋಗಿ ನೋಡಿದ್ವಿ, ವಾಮಿಟ್ ಮಾಡ್ಕೊಂಡವಳೆ ಅಂತ ಕಿರ್ಚ್ಕೊಂಡು ಹೋಗಿ ನೋಡಿದ್ರೆ ತಿರ್ಗಿ ಗೊತ್ತಾಯ್ತು ಹೊಡೆದ್ಬಿಟ್ಟು ಹೋಗವ್ರೆ ಅಂತ. ತಿರ್ಗಿ ನೋಡ್ತಾ ವಾಲೆ ಎಲ್ಲ ಕಿತ್ಕೊಂಡು ಹೋಗವ್ರೆ, ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗವ್ರೆ. ಕಿವಿ ಏನು ಡ್ಯಾಮೇಜ್? ಇಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಕಟ್ಟಾಗಿತ್ತು ಸರ್, ವಾಲೆಗಳು ಕಿತ್ಕೊಂಡು ಹೋಗೋರು ವಾಲೆ. ಯಾರ ಮೇಲೆ ಡೌಟ್ ಇದೆಯಾ ಈ ಥರ ಆಗಿದೆ ಅಂತ? ಡೌಟ್ ಅಂದರೆ ಹೇಳೋಕ್ಕಾಗಲ್ಲ ಸರ್. ಯಾರನ್ನ ಈ ಕಡೆ ಓಡಾಡಿದ್ರೆ ಗೊತ್ತಾಗ್ತಿತ್ತು ಇಂಥವ್ರು ಬಂದಿದ್ರು ಹೋದ್ರು ಅಂತ. ಯಾರು ಬರಲಿಲ್ಲ ನೆನ್ನೆ ಈ ಕಡೆ ಎಲ್ಲ. ಅವ್ರ ಮನೇಲಿ ಯಾರು ಇದ್ರು ಕಣ್ಣೆ ಅಂತ? ಅಜ್ಜಿ ಒಬ್ಳೆ. ಅಲ್ಲ ಮನೇಲಿ ಯಾರು ವಾಸ ಮಾಡ್ತಾ ಇರ್ತಾರೆ ಅಂತ? ವಾಸ ಅಂದ್ರೆ ಅಜ್ಜಿ, ಮಗಳು, ಮೊಮ್ಮಕ್ಳಿಬ್ರು. ಅಳಿಯನೂ ಇಲ್ಲ, ಚಿಕ್ಕ ಮೊಮ್ಮಗನೂ ಇಲ್ಲ. ದೊಡ್ಡ ಮೊಮ್ಮಗನ ಕೆಲ್ಸಕ್ಕೆ ಹೋಗ್ತಾನೆ, ಅವಾಗ ಬರ್ತಾನೆ ಮನೆ ತಕ್ಕ ಅಷ್ಟೇ. ಅವನು ಇರಲಿಲ್ಲ, ನೆನ್ನೆ ಎಲ್ಲ ಹೋಗಿದ್ದ. ಫೋನ್ ಮಾಡಿದಾಗ ಅವನು ಅವಾಗ ಓಡ್ ಬಂದಿದ್ದು. ನಿಮ್ಗೆ ಯಾವ ಥರ ಗೊತ್ತಾಯ್ತಕ್ಕ ಅದು? ನಿಮ್ಗೆ ಯಾವ ಥರ ಗೊತ್ತಾಯ್ತು ಅಂತ? ಕಿರ್ಚ್ಕೊಂಡ್ರೆ ಏನು ಅಂತ ಅವರು? ಆಯಮ್ಮ ಕೆಲಸದಿಂದ ಬಂದು ನೋಡಿ ಕಿರ್ಚ್ಕೊಂಡಾಗೆ ಗೊತ್ತಾಗಿದ್ದು ನಮ್ಗೆ. 3:45 ಟೈಮ್ ಅವಾಗ ಆಯಮ್ಮ ಬಂದು ಕಿರ್ಚ್ಕೊಂಡಾಗ ನಮ್ಗೆ ಗೊತ್ತಾಗಿತ್ತು. ಯಾವ ಥರ ಇದೆ ಬಾಡಿ ನೋಡೋಕ್ಕೆ? ಊದ್ಕೊಂಡಿತ್ತು ಸರ್ ಇಲ್ಲಿ, ಇದೆಲ್ಲ ಕಣ್ಣು ಎಲ್ಲ. ಇಲ್ಲಿ ಡೆತ್ ಆಗಿದ್ರೆ ಮನೆಯಲ್ಲಿ ಡೆತ್ ಆಗಿದ್ರೆ ಉಸಿರಿತ್ತ? ಇಲ್ಲ, ಸ್ವಲ್ಪ ಉಸಿರು ಆಡ್ತಾ ಇದ್ದು ಗೊರ್ಗೊರ ಅಂತ, ಗಂಟ್ಲಲ್ಲಿ ಮಾತ್ರ ಸೌಂಡ್ ಬರ್ತಾ ಇತ್ತು. ಇನ್ನು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಮಗಳು ಮನೆಗೆ ಬಂದಾಗ ಅಜ್ಜಿ ವಿಲವಿಲ ಅಂತ ಕೊನೆಯುಸಿರು ಎಳೆಯುತ್ತಿದ್ದಾಗ ಕೂಡಲೇ ಗೌರಿಬಿದನೂರು ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಆದರೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಆಸ್ಪತ್ರೆಯಲ್ಲಿ ಅಜ್ಜಿ ತೀರಿಕೊಂಡಿದ್ದಾರೆ. ಘಟನೆಯಿಂದ ಈಗ ಬಸವನಹಳ್ಳಿ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ವಿಚಾರ ತಿಳಿದು ಎಸ್ಪಿ ಹಾಗೂ ಎಎಸ್ಪಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗಾರರ ಪತ್ತೆಗೆ ಸುತ್ತಮುತ್ತಲ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬಸವನಹಳ್ಳಿ ವಿಲೇಜ್, ತೊಂಡೆಬಾವಿ ಹುಬ್ಳಿ, ಅಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಪರ್ಸನ್ದು ಡೆತ್ ಆಗಿದೆ ಈವ್ನಿಂಗ್ ಟ್ರೀಟ್ಮೆಂಟ್ ಟೈಮಲ್ಲಿ ಬೆಂಗಳೂರಲ್ಲಿ. ಆಮೇಲೆ ನಮಗೆ ಮಾಹಿತಿ ಬಂತು. ಫ್ಯಾಮಿಲಿದು ಕಂಪ್ಲೇಂಟ್ ಪ್ರಕಾರ ಈ ಯಾರು ಡಿಸೀಸ್ ಲೇಡಿ ಯಾರು ಇದ್ದಾರೆ ಅವರ ಹೆಸರು ಸುಬ್ಬಮ್ಮ, ಅರೌಂಡ್ 80 years ಏಜ್. ಕಂಪ್ಲೇನೆಂಟ್ದು ಗ್ರ್ಯಾಂಡ್ ಮದರ್, ಅವರು ಅಜ್ಜಿ ಇದ್ದಾರೆ.
ಅವ್ರದ್ದು 1 ವರ್ಷದಿಂದ ಇಲ್ಲಿ ಮಗಳದು ಮನೆಯಲ್ಲಿ ಬಂದು ವಾಸ ಇತ್ತು 1 ವರ್ಷದಿಂದ. ಅವರು ನಾರ್ಮಲಾಗಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಗಾರೆ ಕೆಲಸ ಕೂಲಿ ಕೆಲಸಕ್ಕೆ ಪ್ರತಿದಿನ ಹೋಗ್ತಾರೆ. ಮನೆಯಲ್ಲಿ ಯಾರೂ ಇರಲ್ಲ, ಈ ಅಜ್ಜಿ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಸೊ ನಿನ್ನೆ ಕೂಡ ಅದೇ ರೀತಿ ಮನೆಯವರು ಎಲ್ಲರೂ ಕೆಲಸ ಮಾಡೋಕ್ಕೆ ಆಚೆ ಹೋಗಿದ್ದಾರೆ. ಆ ಟೈಮ್ಗೆ ಇವರದ್ದು ಮಗಳು ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಯಾವಾಗ 3 ಗಂಟೆಗೆ ಹೋಗಿದ್ದಾರೆ ಮನೆಯಲ್ಲಿ. ಆ ಟೈಮ್ಗೆ ನೋಡಿದ್ದಾರೆ ಇವರಿಗೆ ತುಂಬ ಹೇಟ್ ಆಗಿದೆ, ಕ್ರಿಟಿಕಲ್ ಇಂಜರೀಸ್ ಆಗಿದೆ, ತಲೆಯಿಂದ ರಕ್ತ ಬರ್ತಾ ಇದೆ, ಮತ್ತು ಕಿವಿ ಹೊಳೆ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಇಯರ್ಸ್ ಮೇಲೆ ಕೂಡ ಇಂಜರಿ ಇದೆ, ಕಿವಿ ಮೇಲೆ ಕೂಡ ಇಂಜರಿ ಇದೆ. ಈ ಕಾರಣ ಬಗ್ಗೆ ಅವರು ಆಮೇಲೆ ಕಂಪ್ಲೇಂಟ್ಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟ್ ಮನೆಗೆ ಬಂದು ಅವರಿಗೆ ಒಂದು ಗಾಡಿಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟಲಿಂದ ಅವರಿಗೆ ಬೆಂಗಳೂರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ದಾರೆ. ಬೆಂಗಳೂರು ಯಾವಾಗ ಇವರು ರೀಚ್ ಆಗಿದ್ದಾರೆ, ಯಲಹಂಕ ಹತ್ರ ಯಾವುದೋ ಹಾಸ್ಪಿಟಲಲ್ಲಿ ಇವರದ್ದು ಡೆತ್ ಆಗಿದೆ. ಆಮೇಲೆ ಇವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಒಟ್ಟಾರೆ ಒಂದು ಕಡೆ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದ್ರೆ, ಮತ್ತೊಂದು ಕಡೆ ಅದೇ ಬಂಗಾರಕ್ಕಾಗಿ ಮಾನವೀಯತೆ ಮರೆತ ಕಳ್ಳರು ಅಮಾನುಷ ಕೃತ್ಯಗಳಿಗೆ ಮುಂದಾಗುತ್ತಿದ್ದಾರೆ. ಕೇವಲ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆಗಳಿಗಾಗಿ 80 ವರ್ಷದ ವೃದ್ಧೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕಿವಿಗಳನ್ನ ಕತ್ತರಿಸಿ ಕೊಲೆ ಮಾಡಿರುವ ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಈ ಕ್ರೂರ ಕೃತ್ಯದ ಹಿಂದಿರುವ ದುಷ್ಕರ್ಮಿಗಳನ್ನ ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಿ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದ ಅಮೀರ್ ಬಾಬಾ ದರ್ಗಾದಿಂದ ಕಾಂಗ್ರೆಸ್ ಭವನದವರೆಗೆ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಮಾಜದಲ್ಲಿರುವ ಎಲ್ಲಾ ಜಾತಿ ವರ್ಗಗಳನ್ನು ಪ್ರೀತಿಸುವ, ಬಡವರ ಸಂಕಷ್ಟಗಳನ್ನು ಅರಿತಿರುವ ಮಾಜಿ ಸಚಿವ ಬಿ ಜಮೀರ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿ ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ನಗರದಲ್ಲಿ ನಡೆಸಿದ ಪಾದಯಾತ್ರೆಯ ವೇಳೆಯಲ್ಲಿ ಜಮೀರ್ ಅಹಮದ್ ಖಾನ್ ಭಾವಚಿತ್ರವುಳ್ಳ ಪ್ಲೇ ಕಾರ್ಡ್ಸ್ ಹಿಡಿದು ಅವರ ಪರವಾಗಿ ಘೋಷಣೆಗಳನ್ನು ಕೂಗಿದರು. ಅದೇ ರೀತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಜೈಕಾರಗಳ ಘೋಷಣೆಗಳನ್ನು ಹಾಕಿ ಮುಸ್ಲಿಂ ಸಮುದಾಯದ ಪರವಾಗಿ ಜಮೀರ್ ಅಹಮದ್ ಖಾನ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕೆಂದು ಮನವಿ ಮಾಡಿದರು. ಮುಸ್ಲಿಮ್ಸಲ್ಲಿ ಇನ್ನೂ MLAಗಳು ಇದ್ದಾರಲ್ಲ, ಅವ್ರು ಆಗಬಾರ್ದ ಅಂತ ಕೇಳಿದ್ರು. ಆಗಬೇಕು ಅವರು. ಬಟ್ ಜಮೀರ್ ಅಹಮದ್ಗಂತ ಇರೋಷ್ಟು ಡೈನಾಮಿಕ್ಕು ಹೀರೋ ಈಗ ನಮ್ಮ ಮುಸ್ಲಿಮ್ಸಲ್ಲಿ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅನ್ನೋದು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಾಗಿದೆ. ಮುಸ್ಲಿಮ್ಸಲ್ಲಿ MLAಗಳಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅನ್ನದಾನ ಕೊಡೋದ್ರಲ್ಲಿ, ಬಡವರಿಗೆ ಹಂಚೋದ್ರಲ್ಲೇ ಆಗ್ಬೋದು, ಬಡವರಿಗೆ ಕೊಡೋದಲ್ಲಾಗ್ಬೋದು. ಜಮೀರ್ ಅಹಮದ್ ಬಿಟ್ಟರೆ ಯಾರು ನಮ್ಮ ಮುಸ್ಲಿಮ್ಸಲ್ಲಿ ಇಲ್ಲ. ಜಮೀರ್ ಅಹಮದ್ ಬಿಟ್ಟರೆ ಇನ್ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ನಮ್ಮ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು DCM ಕೊಟ್ಟರೆ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಇಡೀ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಇವತ್ತು ನಮ್ಮ ಮನೆಗಳು ಈಗ ನಮ್ಮ ವಸತಿ ಸಚಿವರಾಗ್ಬಿಟ್ಟು ಅವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ, ಬಡವರು ಅನುಕೂಲ ಆಗಿದೆ. ಅದೇ ರೀತಿ ತಿರ್ಗಾ DCM ಕೊಡಬೇಕು, ಅದೇ ಜೊತೆಯಲ್ಲಿ ವಸತಿನೂ ಕೊಡಬೇಕು ಅಂತ ನಮ್ಮ ಮನವಿ. ಇಂಥ ವ್ಯಕ್ತಿಗೆ ಸರ್ಕಾರದಲ್ಲಿ ತಗೊಳ್ಳಿ ಅಂತೇಳಿ ನಮಗೆಲ್ಲ ಆಸೆ ಪ್ರಸ್ತಾಪ ಇದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ. ಉದಾಹರಣೆ, ನಿನ್ನೆ ಬಂದಿದ್ದ ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ DK ಸಾಹೇಬರು ಏನು ಅವ್ರ ಶಕ್ತಿ ತೋರಿಸಿದ್ದಾರೆ. ಶಕ್ತಿ ಬರಬೇಕಾಗಿದ್ದು 4ಕ್ಕೆ 5 ಜನ MLCಗೆ ಮತಗಳು ಹಾಕ್ಸ್ಕೊಂಡು 5 ಜನಕ್ಕೆ ಪ್ರತಿನಿಧಿ ಅವರು ಗೆಲ್ಸ್ಕೊಂಡಿದ್ದಾರೆ. ಅವರು ಒಂದು ಡೈನಾಮಿಕ್ಕು ಶಕ್ತಿ ಅವರು DK ಶಿವಕುಮಾರ್ ಸಾಹೇಬರು. ಅಂಥ ವ್ಯಕ್ತಿ ಜೊತೆ ನಮ್ಮ ಜಮೀರ್ ಸಾಹೇಬರು ಇದ್ದರೆ ಎಲ್ಲ ಬಡವರಿಗೆ ಉಪಯೋಗ ಆಗುತ್ತೆ. ಪಕ್ಷಕ್ಕೆ ಬಲವಾಗಿ ಶಕ್ತಿ ಕೊಡ್ತಾರೆ. ನಮ್ಮ CM ಸಾಹೇಬರು ನಮ್ಮ ಮುಸ್ಲಿಂ ಬಾಂಧವರಿಗೆ ಯಾರು ನೋಡಿದ್ರು ಬ್ರದರ್ ಅಂತ ಕರೀತಾರೆ. ಮುಸ್ಲಿಮ್ಸ್ಗೆ ಭಾಳ ಅಟ್ಯಾಚ್ಮೆಂಟ್ ಇದೆ. ಅವರು ಇತಿಹಾಸ, ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದ ಟೈಮ್ನಲ್ಲಿಯೂ ಸಹ ಅವರು ಪಕ್ಷಕ್ಕೆ ಸೇರೋಕ್ಕೆ ಅಜೀಜ್ ಸೇಠ್ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡು
ಯಾವ ರೀತಿ ವಿಶ್ವಾಸ ಪಡಿಸ್ಕೊಂಡು ಅವರು ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಕೊಂಡು ಕಾಂಗ್ರೆಸ್ಗೆ ಉಳಿಸ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿನೂ ಅವರು CM ಸಾಹೇಬ್ರೂ ಸಹ ಇಂಥ ವ್ಯಕ್ತಿಗೆ ಐಡೆಂಟಿಫೈ ಮಾಡಿ ನಮಗೆ ಸಹಕಾರ ಮಾಡುತ್ತಾರೆ ಒಂದು ಆಸೆ ಇದೆ, ಭರವಸೆನೇ ಇದೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ರಾಜ್ಯ ಮಟ್ಟದಲ್ಲಿ ಈ ನಮ್ಮ ಬೇಳಿಗೆಯನ್ನು ಹೋಗುತ್ತೆ ಅಂತೇಳಿ ನಾನು ಭರವಸೆ ಇಟ್ಕೊಂಡು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀವುಲ್ಲಾ, ತನ್ವೀರ್ ಪಾಷಾ, ಆದಿಲ್ ಮೌಲಾ, ರಿಯಾಜ್, ಬಾಬಾ ಫಕ್ರುದ್ದೀನ್, ಬಾಂಬೆ ನವಾಜ್, ಸೈಯದ್ ಬಾಬಾ ಇನ್ನಿತರರು ಉಪಸ್ಥಿತರಿದ್ದರು. ಬಳಿಕ ಕಾಂಗ್ರೆಸ್ ಭವನದಲ್ಲಿ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ.
ಇಲ್ಲೊಂದು ಪ್ರತಿಷ್ಠಿತ ಶಾಲೆಯಲ್ಲಿ ತಾವು ಓದಿದ ಶಾಲೆಯ ಮೇಲಿನ ಪ್ರೀತಿ, ಅಭಿಮಾನ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಹಳೆಯ ವಿದ್ಯಾರ್ಥಿಗಳು ತಮ್ಮದೇ ಖರ್ಚಿನಲ್ಲಿ 2 ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಿಸಿ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಸೇವಾ ಮನೋಭಾವಕ್ಕೆ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ये ये ग्रहाः अरिष्टा स्थानेषु स्थिताः तेषां ग्रहाणां शुभफला. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ತಂಡ ತಮ್ಮದೇ ವೆಚ್ಚದಲ್ಲಿ 2 ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಿಸಿ ಶಾಲೆಗೆ ಸಮರ್ಪಣೆ ಮಾಡಿದೆ. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಈ ಕೊಠಡಿಗಳನ್ನು ನಿರ್ಮಿಸಲಾಗಿದ್ದು, ಶಾಲೆಯ ಮೇಲಿನ ಪ್ರೀತಿ ಮತ್ತು ಅಭಿಮಾನದಿಂದಲೇ ಈ ಕಾರ್ಯ ಸಾಧ್ಯವಾಗಿದೆ. ತಾವು ಕಲಿತ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿರುವುದು ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ. ಇವತ್ತು ಎಲ್ಲರೂ ಕೂಡ ಒಂದೊಂದು ಕೊಡುಗೆ ಕೊಡಲಿಕ್ಕೆ ಮುಂದೆ ಬರ್ತಿದ್ದಾರೆ. ಇವತ್ತು ಶಾಲಾ ಕಟ್ಟಡಗಳನ್ನು ಕೊಟ್ಟು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ನಮ್ಗೇನು ಅನ್ನಿಸ್ತಾ ಇದೆ, ಏನು ಸಂದೇಶವನ್ನು ಕೊಡ್ತೀವಿ? ಇದು ಆಚಾರೋತ್ಸವದ ಒಂದು ಮುನ್ನುಡಿ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದಕ್ಕೂ ಮುಂಚೆನೇ ನಾವು ನಿರ್ಧಾರ ಮಾಡಿದ್ದು ಈ ಕೊಠಡಿಗಳನ್ನು ನವೀಕರಿಸಿ ಶಾಲೆಗೆ ಸುಪರ್ತಿಗೆ ಕೊಡಬೇಕು ಅಂದ್ಕೊಂಡಿದ್ವಿ. ಇವತ್ತು ಆ ಸುದಿನ ಬಂದಿದೆ. ಈ ಕೊಠಡಿಗಳನ್ನು ಕಂಪ್ಲೀಟಾಗಿ ಒಂದು 8 ಲಕ್ಷದ ವೆಚ್ಚದಲ್ಲಿ ಟೈಲ್ಸಿಂದ ಹಿಡಿದು ಫ್ಯಾನಿಂದ ಹಿಡಿದು ಎಲ್ಲ ರಿನೋವೇಷನ್ ಮಾಡಿಸಿದ್ದೀವಿ. ಇದಾದಮೇಲೆ ಇನ್ನು ಮುಂದೆ ಬರುವಂಥ ನಮ್ಮ ಜೂನಿಯರ್ಸು ಇನ್ನು 6 ರೂಮುಗಳಿದೆ, 6 ಕೊಠಡಿಗಳು, ಅವನ್ನು ಮಾಡಬೇಕು ಅಂತ ನಾನು ಅವರನ್ನು ವಿನಂತಿಸ್ಕೊತಾ ಇದ್ದೀನಿ. ಮತ್ತು ನಮ್ಮದೇ ಬ್ಯಾಚಲ್ಲಿ ತುಂಬ ಜನಕ್ಕೆ ಆಸೆ ಇದೆ ಈ ಶಾಲೆಗೆ ಒಂದು ಡಿಜಿಟಲ್ ರೂಮ್ನ ಕೊಡಲೇಬೇಕು ಅಂತ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಆ ಡಿಜಿಟಲ್ ರೂಮ್ನೂ ಕೊಡಬೇಕು ಅನ್ನೋ ಒಂದು ಆಸೆ ನಮ್ಮದಿದೆ. ಅದು ಆಗುತ್ತೆ ಅಂತ ನಾನು ನಂಬುತ್ತಿದ್ದೇನೆ. ಥ್ಯಾಂಕ್ ಯು. ನಾನು ಜಲಜಾ, ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಈ ವೇಳೆ ಮಾತನಾಡಿದಂತಹ ಹಳೆಯ ವಿದ್ಯಾರ್ಥಿ ಪಂಚಗಿರಿ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಸ್ನೇಹಿತರೆಲ್ಲರೂ ಸೇರಿ ಸುಮಾರು 5-6 ತಿಂಗಳ ಕಾಲ ಶ್ರಮಪಟ್ಟು ಈ ಕೊಠಡಿಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಾರಂಭವಾದಂತಹ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಅಂತ ಹೇಳ್ಬೋದು. ಮಾರ್ಚ್ 1ನೇ ತಾರೀಕು ನಮ್ಮ ಎಲ್ಲ ಹಳೆಯ ಗುರುಗಳನ್ನು ಕರ್ಕೊಂಬಂದು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದ್ರ ಮುಖಾಂತರ ಆಚಾರ್ಯೋತ್ಸವ ಎಂಬತಕ್ಕಂಥ ಒಂದು ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ. ಅದಾದ ನಂತರ ಆಚಾರ್ಯೋತ್ಸವ ಕಾರ್ಯಕ್ರಮ ಕೇವಲ ಗುರುಗಳಿಗೆ ವಂದಿಸೋದಕ್ಕೆ ನಿಲ್ಲಬಾರದು. ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಸೇರಿ ಸಂಸ್ಥೆಗೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಎಲ್ಲರೂ ಸೇರಿ ಕೂತ್ಕೊಂಡು ಮಾತನಾಡಿದಾಗ ಈ 2 ಕೊಠಡಿಗಳನ್ನು ನವೀಕರಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾಯಿತು. ನಾವು ಯಾರ್ಯಾರನ್ನ ಸಂಪರ್ಕ ಮಾಡಿದ್ವಿ, ಹಳೆ ವಿದ್ಯಾರ್ಥಿಗಳು, ಒಂದು ಸಿಮೆಂಟ್ ಅಂಗಡಿಯಿಂದ ಹಿಡಿದು ಪೇಂಟಿಂದ ಹಿಡಿದು ಎಲ್ಲವನ್ನೂ ಸಹ ಇವತ್ತು ಹಳೆ ವಿದ್ಯಾರ್ಥಿಗಳು ನಮ್ಮ ಕರೆಗೆ ಹೋಗೊಟ್ಟು ಪ್ರತಿಯೊಬ್ಬರೂ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಆದ ಕೊಡುಗೆ ಮುಖಾಂತರ ಇವತ್ತು ಬರೀ ಮೆಟೀರಿಯಲ್ ಬಂದರೆ ಆಗೋದಿಲ್ಲ, ಅದಕ್ಕೆ ಲೇಬರ್ಗೆ ಕಾಸು ಬೇಕಾಗ್ತದೆ. ಎಲ್ಲ ಹಳೆಯ ವಿದ್ಯಾರ್ಥಿಗಳು 500 ರೂಪಾಯಿಗಳಿಂದ ಹಿಡಿದು 50,000ವರೆಗೂ ಸಹ ಇದಕ್ಕೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ. ಒಟ್ಟಾರೆ ತಾವು ಕಲಿತ ಶಾಲೆಯ ಅಭಿವೃದ್ಧಿಗಾಗಿ ಹಳೆಯ ವಿದ್ಯಾರ್ಥಿಗಳು ಸ್ವಂತ ಖರ್ಚಿನಲ್ಲಿ 2 ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಿಸಿ ಕೊಡುಗೆಯಾಗಿ ನೀಡಿರುವುದು ಸಮಾಜಕ್ಕೆ ಮಾದರಿಯಾಗಿದೆ. ಹಳೆಯ ವಿದ್ಯಾರ್ಥಿಗಳ ಈ ಸೇವಾ ಕಾರ್ಯದಿಂದ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯ ದೊರೆಯಲಿದ್ದು ಶಾಲೆಯ ಅಭಿವೃದ್ಧಿಗೆ ಹೊಸ ಆಯಾಮ ಸಿಕ್ಕಿದಂತಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲ ವೈದ್ಯಕೀಯ ಸೇವೆಗಳನ್ನು ಸಂಪೂರ್ಣ ಉಚಿತವಾಗಿ ನೀಡುವ ಈ ಕೇಂದ್ರವು ಡಯಾಗ್ನೋಸ್ಟಿಕ್ಸ್ ಮತ್ತು ಔಷಧಾಲಯವನ್ನು ಹೊಂದಿದೆ ಹಾಗೂ ಮುದ್ದೇನಹಳ್ಳಿಯಲ್ಲಿರುವ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಾಥಮಿಕ ಆರೋಗ್ಯ ಸೇವಾ ವಿಸ್ತರಣೆಯಾಗಿ ಈ ಕೇಂದ್ರವು ಕಾರ್ಯನಿರ್ವಹಿಸುತ್ತಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು.
ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆ ಹೋಟೆಲ್ ನಂದ ಗೋಕುಲ್ ಬಳಿ ಇರುವ ಸಾಯಿ ಸ್ವಾಸ್ಥ್ಯ ಕ್ಷೇಮ ಕೇಂದ್ರ ಮತ್ತು ಶಾ ಹ್ಯಾಪಿನೆಸ್ ತುರ್ತು ಆರೈಕೆ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಿರುವ ಲ್ಯಾಬ್ ಅನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಸತ್ಯಸಾಯಿ ಬಾಬಾ ಅವರ ಸೇವೆಗಳು ನೂರಾರು, ಅದರಲ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ₹1 ಕೂಡ ಬಯಸದೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಯಂತ್ರೋಪಕರಣಗಳ ಮೂಲಕ ಉತ್ತಮ ಗುಣಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸಲು ಮತ್ತು ಬಡವರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿನ ಕಾಲದಲ್ಲಿ ಆರೋಗ್ಯ ಸೇವೆ ತುಂಬಾನೇ ದುಬಾರಿಯಾಗಿದೆ ಎಂದು ಹೇಳಬಹುದು. ಆದರೆ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಗ್ರಾಮದಲ್ಲಿರುವ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆಯ ವತಿಯಿಂದ ಉಚಿತವಾಗಿ ಅನೇಕ ರೋಗಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅದರಂತೆ ಗ್ರಾಮೀಣ ಭಾಗದ ಜನತೆಗೆ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆಯ ವತಿಯಿಂದ ಸ್ವಾಸ್ಥ್ಯ ಕ್ಲಿನಿಕ್ ಆರಂಭಿಸಲಾಗುತ್ತದೆ. ಈ ಕ್ಲಿನಿಕ್ ಮೂಲಕ ಗ್ರಾಮೀಣ ಭಾಗದ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡಲಾಗುತ್ತದೆ. ಇದು ನಮ್ಮ ಭಾಗದ ಬಡ ಜನರು ತಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಈ ಸ್ವಾಸ್ಥ್ಯ ಕ್ಲಿನಿಕ್ಗೆ ಭೇಟಿ ನೀಡಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಒಂದು ವೇಳೆ ನಿಮಗೆ ಗಂಭೀರ ಸಮಸ್ಯೆ ಇದ್ದರೆ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆಗೆ ಕಳುಹಿಸುವ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದರು. ಸತ್ಯಸಾಯಿ ಅವರ ಒಂದು ಆಶೀರ್ವಾದದೊಂದಿಗೆ ಮುದ್ದೇನಹಳ್ಳಿ ಆಸ್ಪತ್ರೆ ತರ ಇಲ್ಲೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದ್ರೆ ಯಾರಿಗೆ ಅರ್ಜೆಂಟ್ ಇಲ್ಲಿ ಟೆಸ್ಟ್ಗಳು ಮಾಡಿ ಇಲ್ಲಿ ಎಮರ್ಜೆನ್ಸಿ ಆದ್ರೆ ಆ ಹಾಸ್ಪಿಟಲ್ ತಗೊಂಡೋಗೋತಾರೆ. ಇಲ್ಲೊಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ಬಡವರಿಗೆ ಇದು ವರದಾನ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ವೈದ್ಯರಾದ ಡಾಕ್ಟರ್ ಸತೀಶ್, ಡಾಕ್ಟರ್ ಗೋವಿಂದ ರೆಡ್ಡಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ಕೆಡಿಪಿ ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ದಶಕಗಳಿಂದ ನಡೆಯುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಹಾಗೂ ಸಮುದಾಯದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಜಾಮಿಯಾ ಮಸೀದಿ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ನಯಾಜ್ ಆಗ್ರಹಿಸಿದರು. ಜಿಂದಾಬಾದ್ 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 ಬೇಕೇ ಬೇಕು ಬೇಕೇ ಬೇಕು ಜಿಂದಾಬಾದ್ 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 ಪ್ರೆಸಿಡೆಂಟ್ ಸಮೀರ್ ಅಹಮದ್ ಕೆ ಪ್ರೆಸಿಡೆಂಟ್ ಸಮೀರ್ ಅಹಮದ್ ಕೆ ಪ್ರೆಸಿಡೆಂಟ್ ಸಮೀರ್ ಅಹಮದ್ ಕೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಜಾಮಿಯಾ ಮಸೀದಿ ಆವರಣದಲ್ಲಿ ಮುಸ್ಲಿಂ ಸಮುದಾಯದ ಜಮೀರ್ ಅಹ್ಮದ್ ಅವರಿಗೆ ಮುಖ್ಯಮಂತ್ರಿಯಾಗಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಜಾಮಿಯಾ ಮಸೀದಿ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ನಯಾಜ್ ಮಾತನಾಡಿ, ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಧಿಕಾರ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಮುದಾಯದ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸಮುದಾಯದ ಆಶಯದಂತೆ ರಾಜ್ಯ ಸಚಿವ ಸಂಪುಟದಲ್ಲಿ ಕನಿಷ್ಠ 4-5 ಸ್ಥಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ಮೀಸಲಿಡಬೇಕು. ಸಮುದಾಯದ ಹಿತದೃಷ್ಟಿಯಿಂದ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಹುದ್ದೆಯನ್ನ ನೀಡುವ ಮೂಲಕ ಸಮುದಾಯಕ್ಕೆ ಸೂಕ್ತ ಗೌರವ ಹಾಗೂ ಅಧಿಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾವು ಸರ್ಕಾರಕ್ಕೆ ಒಕ್ಕೊರಲಿನ ಒಂದು ಧ್ವನಿ ಎತ್ತಿದ್ದೀವಿ ಹಾಗೂ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಬಡವರ ಬಂಧು ಮತ್ತು ನಮ್ಮ ಸಮುದಾಯದ ಆಶಾಕಿರಣವಾದಂತಹ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಅವರಿಗೆ DCM ಪಟ್ಟವನ್ನು ಕೊಡಬೇಕು ಹಾಗೂ ನಮ್ಮ ಸಮುದಾಯದ ಒಂದು 4-5 ಸಚಿವ ಸ್ಥಾನವನ್ನು ಕೊಡಲೇಬೇಕಂತ ನಮ್ಮ ಸಮುದಾಯದ ಪರವಾಗಿ, ನಮ್ಮ ಜನಾಂಗದ ಪರವಾಗಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಡಾಕ್ಟರ್ ನಯಾಜ್. ಜಾಮಿಯಾ ಮಸೀದಿ ಸಮಿತಿಯ ಖಜಾಂಚಿ ಆಸಿಫ್ ಮಾತನಾಡಿ, ಬಿಜೆಪಿಯವರು ನಮ್ಮ ಮತ ಬೇಡ ಎನ್ನುತ್ತಾರೆ. ನಮಗೆ ಶಾಸಕ ಸ್ಥಾನ ಅಥವಾ ಯಾವುದೇ ಅಧಿಕಾರ ನೀಡುವುದಿಲ್ಲ ಎಂದು ಬಹಿರಂಗವಾಗಿ ಹೇಳುತ್ತಾರೆ. ಹೀಗಾಗಿ ನಾವು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದೇವೆ. 90% ಮುಸ್ಲಿಂ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಹೋಗುತ್ತಿವೆ. ಅಂತಹ ಸಮುದಾಯದವರನ್ನ ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಮುಸ್ಲಿಂ ಸಮುದಾಯದ ನಾಯಕರನ್ನ ಸರಿಯಾದ ದಾರಿಯಲ್ಲಿ ನಡೆಸಿಕೊಳ್ಳುವ ಮೂಲಕ ನಮ್ಮನ್ನ ರಕ್ಷಿಸಬೇಕು. ಒಂದು ವೇಳೆ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿ 90% ಭಾಗ ಯಾವುದೇ ಜಾತಿ ಒಂದು ಪಕ್ಷಕ್ಕೆ ನಿಂತ್ಕೊಂಡೈತೆ ಅಂದರೆ ಅದು ಏಕೈಕ ಜಾತಿ ಅಂದರೆ ಮುಸ್ಲಿಮ್ಸ್.
BJP ಅವರು ಹೇಳ್ತಾರೆ ನಮಗೆ ಮುಸ್ಲಿಮ್ಸ್ ಓಟ್ ಬೇಡ, ನಾವು ಮುಸ್ಲಿಮ್ಸ್ಗೆ MLA ಸೀಟ್ಗಳು ಕೊಡೋದಿಲ್ಲ, ಯಾವುದೇ ಅಧಿಕಾರ ಕೊಡೋದಿಲ್ಲ ಅಂತ. ಅದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ನಾವು ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತಿದ್ದೀವಿ. 90% ಭಾಗ ಓಟು ಇವತ್ತು ಕಾಂಗ್ರೆಸ್ ಹಾಕ್ತಾ ಇದ್ದಾರೆ ಅಂದರೆ ಯಾವ ಕ್ಯಾಸ್ಟ್ ಹಾಕ್ತಿದ್ದಾರೆ? ಮುಸ್ಲಿಂ ಕ್ಯಾಸ್ಟ್ ಒಂದೇ ಹಾಕೋದು. ಅಂಥ ಮುಸ್ಲಿಂ ಕ್ಯಾಸ್ಟು, ಅಂಥ ಬಂದೋಬಸ್ತ್, ಅಂಥ ಬಂಡಿಯಾಗಿ ನಿಂತಿರೋ ಮುಸ್ಲಿಮ್ಸ್ನ ನಮ್ಮನ್ನ ಧಿಕ್ಕರಿಸೋದು ಎಷ್ಟು ಸರಿ? ಇವಾಗ ಧಿಕ್ಕರಿಸಿದ್ದಕ್ಕೆ ದಾವಣಗೆರೆಯಲ್ಲಿ ಒಂದು ಎಕ್ಸಾಂಪಲ್ ಆಗಿದೆ. ಏನಂತ, SDPI 3,000 5,000 ಓಟ್ ತೊಗೊತಾ ಇದೆ. ಈ ಸಲ 30,000 ಓಟ್ ತೊಗೊಂಡಿದ್ದಾರೆ. ಯಾರ್ದು ಕಾರಣ? ರಾಜಕೀಯ ಜನಗಳದ್ದು ಇಚ್ಛಾಶಕ್ತಿ ಕಾರಣ. ನಮ್ಮನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಇದರಲ್ಲಿ ದಾರಿ ಉಳಿಸ್ಕೋಬೇಕಾಗಿದ್ರೆ, ನಾವು ಒಂದು ಕಾಂಗ್ರೆಸ್ ಪಕ್ಷದಿಂದ ಬಂಡಿಯಾಗಿ ನಿಂತಿದ್ದೀವಲ್ವ, ಅದನ್ನು ಉಳಿಸ್ಕೋಬೇಕಾಗಿದ್ರೆ ನಮ್ಮ ನಾಯಕರನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೋಬೇಕಾಗಿರೋ ಕರ್ತವ್ಯ ಸರ್ಕಾರದಿದೆ. ಅದನ್ನು ಉಳಿಸ್ಕೊಳ್ಳಿ, ಮುಂದಿನ ಬರ್ತದ ದಿನಗಳಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳಿ ಅಂತ ನಾವು ಇದಕ್ಕೆ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಸೂರೂರು ಜಾಮಿಯಾ ಮಸೀದಿ ಕಮಿಟಿಯಲ್ಲಿ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಡಾಕ್ಟರ್ ನಯಾಜ್ನವರ ಆದೇಶದ ಮೇರೆಗೆ ಎಲ್ಲ ಮಸೀದಿಯ ಕಮಿಟಿ ಸದಸ್ಯರು ಹಾಗೂ ಹೊಸೂರಿನ ಎಲ್ಲ ಮುಸ್ಲಿಂ ಮುಖಂಡರು ಎಲ್ಲ ಸೇರಿ ಇವತ್ತು ನಮ್ಮ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯದ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀವಿ. ಸರ್, ಈ ದಿನ ಜಮೀರ್ ಅಹ್ಮದ್ನವರು ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಜಮೀರ್ ಅಹ್ಮದ್ನವರು ಮೂಲ ಕಾರಣ. ಈ ದಿನ ಅವರಿಗೆ ತುಳಿತಾ ಇದ್ದಾರೆ. ದಯವಿಟ್ಟು ನಮ್ಮ ಒತ್ತಾಯ ಏನಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ನ ಮಿನಿಸ್ಟ್ರುಗಳಿಗೆ ಹಾಗೂ CM ರವರಿಗೆ ನಮ್ಮ ಜಮೀರ್ ಅಹ್ಮದ್ನ DCM ಮಾಡಬೇಕಂತ ನಮ್ಮ ಹೊಸೂರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ದಯವಿಟ್ಟು ಕಾಂಗ್ರೆಸ್ನವರು ಇದನ್ನು ಅರ್ಥ ಮಾಡ್ಕೋಬೇಕು. 136 ಸೀಟ್ ಬರಬೇಕಂದ್ರೆ ಜಮೀರ್ ಅಹ್ಮದ್ನವರ 100ಕ್ಕೆ 100 ಪ್ರಯತ್ನ ಇದೆ. ಇದೇ ಥರ ನೀವು ಒಬ್ಬ ಮುಸ್ಲಿಂ ಮುಖಂಡನನ್ನು ತುಳಿಯೋಕ್ಕೆ ನೋಡಿದ್ರೆ 2028ನೇ ಎಲೆಕ್ಷನ್ಗೆ ಮುಸ್ಲಿಂ ಜನಾಂಗದವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವಿರುದ್ಧವಾಗಿರ್ತಾರೆ. ಆದ್ದರಿಂದ ದಯವಿಟ್ಟು ಮುಸ್ಲಿಂ ಜನಾಂಗದವರು ಕಾಂಗ್ರೆಸ್ ಬೇಕು ಅಂದರೆ ಜಮೀರ್ ಅಹ್ಮದ್ನವ್ರನ್ನ DCM ಮಾಡಲೇಬೇಕು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಸಮಿತಿಯ ಅಧ್ಯಕ್ಷ ಶಫಿ ಸಾಬ್, ಉಪಾಧ್ಯಕ್ಷ ಅಬ್ದುಲ್ಲಾ ಹಮೀದ್ ಹಾಗೂ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಮುಸ್ಲಿಂ ಮುಖಂಡರು ಸಿರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech Ice Pool Aquatech Purifications
ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಗುವಲಕಾನಹಳ್ಳಿ ಗ್ರಾಮದಲ್ಲಿ ಸ್ಥಿರಬಿಂಬ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಮಹೋತ್ಸವದಲ್ಲಿ ಭಾಗವಹಿಸಿ ಭಕ್ತಿ ಭಾವ ಮೆರೆದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗುವಲಕಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಣಪತಿ ಸಮೇತ ಪತ್ನಿ ಸಹಿತ ಆದಿತ್ಯಾದಿ ನವಗ್ರಹ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಗರುಡಾಳರ್ವರ್ ಸಹಿತ ಸ್ಥಿರಬಿಂಬ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇಗುಲದಲ್ಲಿ ಮುಂಜಾನೆಯಿಂದಲೇ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಮುಂಜಾನೆಯಿಂದಲೇ ಭಕ್ತರು ದೈವಿ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಸಮೇತನಾದಂತ ಯಜ್ಞೇಶ್ವರನ ಕೈಗೆ ಕೊಡ್ತಿದ್ವಿ. ಗಂಧರ್ವರು ಸಾಲು ಸಾಲಾಗಿ ಬರ್ತಾ ಇರ್ತಾರೆ.
ಆಮೇಲೆ ಆಗುತ್ತೆ. ನಮಸ್ಕಾರ. ಎಲ್ಲ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಕಮ್ಮಿ ಆದಮೇಲೆ ಅರ್ಧ ಗಂಟೆ ಬಂದು ಇಲ್ಲಿ ಕೂತ್ಕೊಳ್ಳಿ, ನಮಗೇನೂ ತೊಂದರೆ ಇಲ್ಲ. ಎಲ್ಲ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿ ದೇವಸ್ಥಾನ ಮಾಡಿರೋದು. ಯಾಕಂದರೆ ನಮ್ಮ ಥರನೇ ಇನ್ನೊಬ್ರು ಪಾಪ ಬೇಜಾರು ಮಾಡ್ಕೊಳ್ತಾರೆ. ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಬನ್ನಿ ಬೇಗ ಬೇಗ. ದಯವಿಟ್ಟು ಯಾರು ಬಗ್ಗೆ ನಮಸ್ಕಾರ ಮಾಡ್ಬೇಡಿಮ್ಮ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಈ ಒಂದು ದೇವಾಲಯ ತುಂಬ ಪುರಾತನವಾದಂತಹ, ಸುಮಾರು ನಮಗೆ ಗೊತ್ತಿರುವ ಹಾಗೆ 300 ವರ್ಷದ ಮೇಲ್ಪಟ್ಟು ಇತಿಹಾಸ ಇರತಕ್ಕಂತಹ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಪೂರ್ವದಲ್ಲಿ ಪಶ್ಚಿಮಕ್ಕೆ ಬಾಗಿಲಿದ್ದು ತುಂಬ ಪುರಾತನವಾದಂತಹ ಗುಡಿ ಇತ್ತು. ಆ ಒಂದು ಗುಡಿಯಲ್ಲಿ ಹುತ್ತ ಮತ್ತು ಹಾವಿನ ಸಂಚಾರ ಇರತಕ್ಕಂತಹ ಪುಣ್ಯಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಒಂದಾನೊಂದು ಕಾಲದಲ್ಲಿ ಏನಾಯ್ತಪ್ಪ ಅಂದರೆ ಸ್ವಲ್ಪ ಕಾರಣಾಂತರಗಳಿಂದ ಆ ಒಂದು ಗರ್ಭಗೃಹದಲ್ಲಿ ಪೂಜೆಗಳಿಲ್ದಂಗೆ ನೆನಗುದಿಗೆ ಬಿತ್ತು. ಆ ಒಂದು ಸಮಯದಲ್ಲಿ ಜೀರ್ಣೋದ್ಧಾರಕ್ಕಾಗಿ ಮತ್ತು ದೇವಸ್ಥಾನವನ್ನು ಮರುನಿರ್ಮಾಣ ಮಾಡುವ ಕಾರ್ಯಕ್ಕಾಗಿ ಕಳಾಕರ್ಷಣೆ ಮಾಡಿ ಎಲ್ಲ ದೇವಸ್ಥಾನವನ್ನು ವಿಸರ್ಜಿಸಲಾಯಿತು. ಆ ಸಮಯದಲ್ಲಿ ಊರಿಗೆ ತುಂಬ ಕಷ್ಟಕರವಾದಂತಹ ಕಾಲ ಇತ್ತು. ಅದು ಯಾವ ರೀತಿಯ ಕಷ್ಟಕರ ಅಂದರೆ ಮಾತಿನಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದಂತಹ, ಒಂದೊಂದು ಮನೆಯಲ್ಲಿ ಒಂದೊಂದು ತೆರನಾದಂತಹ ಕಷ್ಟ ಇತ್ತು. ಅಂತಹ ಸಮಯದಲ್ಲಿ ಸುಮಾರು ವರ್ಷಗಳ ಕಾಲ ಈ ಒಂದು ಊರಿನಲ್ಲಿ ಮತ್ತೆ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಏನಾದರೂ ಒಂದು ಅಡೆತಡೆ ಆಗ್ತಾನೇ ಇತ್ತು. ಮತ್ತು 2013ನೇ ಇಸ್ವಿಯಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಒಕ್ಕರಲಾಗಿ ಈ ಒಂದು ದೇವಸ್ಥಾನವನ್ನು ಮರುನಿರ್ಮಾಣ ಮಾಡಿದ್ರು. ಆ ಒಂದು ಮರುನಿರ್ಮಾಣ ಮಾಡಿದ ನಂತರ ಮತ್ತೆ ಪೂಜಾ ಕಾರ್ಯಗಳು ಯಥೇಚ್ಛವಾಗಿ ನಡೀತಾ ಬಂತು. ಹೇಗೆ ದೇವಸ್ಥಾನ ವೃದ್ಧಿ ಆಯಿತು ಹಾಗೆ ಊರು ಸಹ ಮತ್ತೆ ವೃದ್ಧಿ ಆಗಲಿಕ್ಕೆ ಪ್ರಾರಂಭವಾಯಿತು. ಅದಾದ ನಂತರ ಈಗ ಗ್ರಾಮಸ್ಥರ ಎಲ್ಲರ ಮತ್ತೊಮ್ಮೆ ಒಂದು ಪುರಸ್ಕಾರದಿಂದ ಮತ್ತೆ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಿ ಮತ್ತೆ ಈ ಒಂದು ಸಭಾಮಂಟಪವನ್ನು, ಒಂದು ಕಲ್ಯಾಣ ಮಂಟಪವನ್ನು ಲೋಕಕ್ಕೆ ಅರ್ಪಣೆ ಮಾಡಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿರುತ್ತಾರೆ. ಎಲ್ಲ ಬಡಬಗ್ಗರಿಗೂ ಅನುಕೂಲವಾಗಲಿ ಅಂತ ದೇವಸ್ಥಾನದಲ್ಲಿ ಒಂದು ಸುಂದರವಾದಂತಹ ಸಮುದಾಯ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಸದಾವಕಾಶವನ್ನು ಸದುಪಯೋಗಪಡಿಸ್ಕೋಬೋದು. ಹಾಗೆ ಇಲ್ಲಿಯ ಸ್ವಾಮಿ ಬಂದು ತುಂಬ ಶಕ್ತಿಯುತವಾದಂತಹ ಭಗವಂತ. ಯಾರು ಏನು ಕೋರಿದ್ರು, ಸಂತಾನ ಇಲ್ಲದವರಿಗೆ ಸಂತಾನ, ಗೃಹ ಇಲ್ಲದೆ ಇರೋರಿಗೆ ಗೃಹ, ಏನು ನಾವು ಅಪೇಕ್ಷೆ ಇರುತ್ತೋ ಅದರ ಮೇರೆಗೆ ಎಲ್ಲವೂ ಸಹ ಇಲ್ಲಿ ಸಿದ್ಧಿಯಾಗುತ್ತೆ. ಅಲ್ಲಿ ಓಂ ಹೆಸರು ನಮ್ಮ ಹೆಸರು ನಂದಕುಮಾರ್ ಅಂತ ಹೇಳಿ, ನಮ್ಮ ಪೂರ್ವಿಕರಿಂದ ನಮ್ಮ ತಾತ ಮುತ್ತಾತ ನಮ್ಮ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ನಮ್ಮ ಅಪ್ಪ ಅಮ್ಮನ ಕಾಲದಿಂದಲೂ ಎಲ್ಲ ನಡೆಸ್ಕೊಂಡು ಬರ್ತಾ ಇದೆ. ಈಗ ನಮಗೆ ಗೊತ್ತಿದ್ದಂಗೆ ಇದು 4ನೇ ಪೀಳಿಗೆ ಇಲ್ಲಿ ನಾವು ಪೂಜಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇನ್ನು ದೈವಿ ಕಾರ್ಯಕ್ರಮದ ನಿಮಿತ್ತ ದೇಗುಲವನ್ನ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿಸಿತ್ತು. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ದೇಗುಲದ ಆಡಳಿತ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿತ್ತು. ಇದು 300 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ನಮಗೆ ತಿಳಿದಿರುವ ಹಾಗೆ 3-4 ತಲೆಮಾರಿನಿಂದ ನಡೆಸಿಕೊಂಡು ಬರ್ತಿದ್ದಾರೆ. 3 ದಿನದಿಂದ ನಾವು ಆ್ಯಕ್ಚುಲಿ ಈಗ ವಿಮಾನ ಗೋಪುರ ಮತ್ತು ಜೀರ್ಣೋದ್ಧಾರ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಈ ದಿನ ನಾವು ಪುನಃ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದು ಆ್ಯಕ್ಚುಲಿ ಮುಂಚೆ ಪಶ್ಚಿಮಕ್ಕೆ ದ್ವಾರ ಇತ್ತು, ಈಗ ಪೂರ್ವಕ್ಕೆ ದ್ವಾರ ಮಾಡಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದೇವೆ ದೇವಸ್ಥಾನ. ಇದು ಚಿಕ್ಕದಾಗಿ ಗುಡಿ ಇತ್ತು, ಮುಂಚೆ ಆ್ಯಕ್ಚುಲಿ ಚಿಕ್ಕದಾಗಿ ಗುಡಿ ಇತ್ತು. ಈಗ ಸ್ವಲ್ಪ ಗ್ರಾಮಕ್ಕೆ ತಕ್ಕಂತೆ ನಾವು ದೊಡ್ಡದಾಗಿ ಸ್ವಲ್ಪ ಕಟ್ಕೊಂಡಿದ್ದೀವಿ. ಈಗ ಹಿಂದೆ ಆ್ಯಕ್ಚುಲಿ ಒಂದು ಚಿಕ್ಕದಾಗಿ ಒಂದು ಚೌಟ್ರಿಯನ್ನು ನಿರ್ಮಿಸಿದ್ದೇವೆ. ಅದರಲ್ಲಿ ಒಂದು 200-300 ಜನ ಅಷ್ಟು ಒಂದು ಕಾರ್ಯಕ್ರಮ ಮಾಡೋಷ್ಟು ಚೌಟ್ರಿ ಪಕ್ಕದಲ್ಲೇ ಕಟ್ಟಿದ್ದೇವೆ. ಈಗ ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತೇಳಿ. ಇದೇ ಊರು ಗೋಲಕನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ಒಟ್ಟಲ್ಲಿ ದೈವಿ ಕಾರ್ಯದ ಮಹೋತ್ಸವದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಸಾಮಸೇನಹಳ್ಳಿ ಮಂಜು ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರುವಂತಹ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನೂತನ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಆಗಿದೆ. ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬರಲಿ, ದೇಶವನ್ನು ಕಾಯುವ
ಮಕ್ಕಳಾಗಿ ನಾಳಿನ ಪ್ರಜೆಗಳಾಗಿ ಬೆಳೆಯಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರಿಗೂ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ಅವರನ್ನ ಬೆಳಗ್ಗೆ ಮಯೂರ ವೃತ್ತದಿಂದ ಅಶೋಕ ರಸ್ತೆ, ಶಂಕರ ಮಠ ರಸ್ತೆ, ಮುತ್ತೂರು ಬೀದಿಯ ರಾಘವೇಂದ್ರ ಸ್ವಾಮಿಗಳ ದೇವಾಲಯದವರೆಗೂ ಶೋಭಾಯಾತ್ರೆ ಮೂಲಕ ಕರೆತರಲಾಯಿತು. ಪುರೋಹಿತರ ಸಂಘದ ವತಿಯಿಂದ ವೇದಘೋಷ, ಪೂರ್ಣಕುಂಭ ಸ್ವಾಗತ, ನಾದಸ್ವರ ತಂಡ, ವಿವಿಧ ಭಜನಾ ತಂಡಗಳು, ವಿವಿಧ ಸಂಘಗಳ ಪದಾಧಿಕಾರಿಗಳು, ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಗರದ ಮುತ್ತೂರು ಬೀದಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ಅವರು ಸಂಸ್ಥಾನ ಪೂಜೆಯನ್ನ ನೆರವೇರಿಸಿ ಭಕ್ತ ವೃಂದಕ್ಕೆ ಆಶೀರ್ವಚನ ನೀಡಿದ್ದಾರೆ. ಆಭರಣ, ಹಣದ ವೈಭೋಗದ ಬದಲು ಶುದ್ಧ ಭಕ್ತಿಯಿಂದಷ್ಟೇ ದೇವರನ್ನ ಒಲಿಸಿಕೊಳ್ಳುವುದು ಸಾಧ್ಯ. ಎಲ್ಲಿ ಭಕ್ತಿ ಇರುತ್ತದೋ ಅಲ್ಲಿ ದೇವರು ನೆಲೆಯಾಗಿರುತ್ತಾನೆ. ದೇವರ ಆರಾಧನೆ ನಿರ್ಮಲ ಮನಸ್ಸು ಮತ್ತು ಪ್ರೀತಿಯಿಂದ ಮಾಡಬೇಕು. ದೇವರಿಗೆ ಭಕ್ತಿಯ ಅಭಿಷೇಕ ನಿರಂತರವಾಗಿ ನಡೆಯಬೇಕು. ಸತ್ಕರ್ಮಗಳ ಆಚರಣೆಯಿಂದ ಸ್ವಾತಿಕ ಸಂಪತ್ತು ಲಭಿಸಲು ಸಾಧ್ಯ. ಭಕ್ತಯುಕ್ತ ಹೃದಯದಲ್ಲಿಯೇ ದೇವರು ಪ್ರತ್ಯಕ್ಷನಾಗುತ್ತಾನೆ ಎಂದು ಹೇಳಿದ್ದಾರೆ. ನಮ್ಮ ಮಠದ ನಿತ್ಯ ಆರಾಧ್ಯನಾಗಿರತಕ್ಕಂಥ ಮಠದ ದೇವರು ವಿಠಲ ರೂಪದಲ್ಲಿ ಕೃಷ್ಣ ಹಾಗೂ ರಾಮಚಂದ್ರ. ಈ ದಿವಸ ರಾಮದೇವರ, ಕೃಷ್ಣದೇವರ ಪೂಜೆಯನ್ನು ನೀವೆಲ್ಲರೂ ಕೂಡ ವೈಭವದಿಂದ, ಭಕ್ತಿಯಿಂದ ನಡೆಸಿದ್ದೀರಿ. ನಿಮ್ಮೆಲ್ಲರ ಬದುಕಿನಲ್ಲಿ ಬರಬಹುದಾದ ಏನೇ ಸಂಕಷ್ಟಗಳಿದ್ದರೂ ಕೂಡ ದೇವರನ್ನೆಲ್ಲ ದೂರ ಮಾಡಿಕೊಟ್ಟು ನಿತ್ಯ ಸುಖ, ಸಂತೋಷ, ಸಮೃದ್ಧಿಯನ್ನು ತತ್ರ ಶ್ರೀ ವಿಜಯ ಭೂತಿ ಅನ್ನುವಂತೆ ಶಾಸಕ ಬಿಎನ್ ರವಿಕುಮಾರ್ ಅವರ ಮನೆಯಲ್ಲಿ ಪಾದಪೂಜೆಯಿಂದ ಪ್ರಾರಂಭವಾಗಿ ಮಾಜಿ ಶಾಸಕ ಎಂ ರಾಜಣ್ಣ ಅವರ ಮನೆಯಲ್ಲಿ ಸಹ ಪಾದಪೂಜೆಯನ್ನ ನೆರವೇರಿಸಲಾಯಿತು. ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಗೋವಿನ ಸಾಕಾಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿದ ಸ್ವಾಮೀಜಿ ನಗರದ ವಿವಿಧ ಭಕ್ತರ ಮನೆಗಳಿಗೆ ಪಾದಪೂಜೆಗಳಿಗಾಗಿ ಭೇಟಿ ನೀಡಿ ಆಶೀರ್ವದಿಸಿದ್ದಾರೆ. ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರುವಂತಹ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನೂತನ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಆಗಿದೆ. ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬರಲಿ, ದೇಶವನ್ನು ಕಾಯುವ ಮಕ್ಕಳಾಗಿ ನಾಳಿನ ಪ್ರಜೆಗಳಾಗಿ ಬೆಳೆಯಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರಿಗೂ ಕ್ರಿಸೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ತಮೀಂ ಅನ್ಸಾರಿ ಸೇರಿದಂತೆ ವಿವಿಧ ಜಾತಿ ಧರ್ಮಗಳ ಮುಖಂಡರುಗಳು ಆಗಮಿಸಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಸ್ವಾಮೀಜಿ ಭಕ್ತರಿಗೆ ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದ್ದಾರೆ. ಸಮಾಜ ಸೇವಕ ನರಸಿಂಹಮೂರ್ತಿ, ತಾಲೂಕು ಬ್ರಾಹ್ಮಣ ಯುವಕರ ಸಂಘದ ಅಧ್ಯಕ್ಷ ಮಂಜುನಾಥ್, ವೈಶಾಖ ಕಾರ್ಯದರ್ಶಿ ಕೆ ಮಂಜುನಾಥ್, ಗಜಾಂಜಿ ಹರೀಶ್, ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯ ವಾಸುದೇವರಾವ್, ಸುಧೀಂದ್ರ, ರಮೇಶ್ ಬಾಹಿರಿ ಮತ್ತಿತರರು ಭಾಗವಹಿಸಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಅದ್ದೂರಿಯಾಗಿ ನೆರವೇರಿದ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ. ಗ್ರಾಮದೆಲ್ಲೆಡೆ ಮೂಡಿದ ಹಬ್ಬದ ವಾತಾವರಣ. ದೈವಿ ಕಾರ್ಯದಲ್ಲಿ ಸಹಸ್ರಾರು ಭಕ್ತರು ಭಾಗಿ. ಚಿನ್ನದ ಬೆಲೆ ಗಗನಕ್ಕೇರಿದ್ದಂತೆ ಕಳವು ಪ್ರಕರಣಗಳು ಹೆಚ್ಚಳ. ಚಿನ್ನದ ಓಲೆಗಾಗಿ ವೃದ್ಧೆಯ ಬರ್ಬರ ಕೊಲೆ. ಕಿರಾತಕರಿಗಾಗಿ ಪೊಲೀಸರ ತಲಾಶ್. ಮಾಜಿ ಸಚಿವ ಜಮೀರ್ ಬೆನ್ನಿಗೆ ನಿಂತ ಮುಸ್ಲಿಂ ಸಮುದಾಯ. ಡಿಸಿಎಂ ಸ್ಥಾನಕ್ಕಾಗಿ ಪಟ್ಟು. ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ ಹಳೆಯ ವಿದ್ಯಾರ್ಥಿಗಳ ತಂಡ. 2 ಸುಸಜ್ಜಿತ ಕೊಠಡಿಗಳ ನಿರ್ಮಾಣ. ವಿದ್ಯಾರ್ಥಿಗಳ ಕಾರ್ಯಕ್ಕೆ ಶಿಕ್ಷಕರ ಮೆಚ್ಚುಗೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.